ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಮಗೆ ಐಶ್ವರ್ಯಗಳು ಸಿಗಬೇಕು ಅಂತ ಅಂದರೆ ತ್ರಿಶಕ್ತಿಗಳನ್ನು ನಾವು ಆರಾಧನೆ ಮಾಡಬೇಕು. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ದಿನ ಅಥವಾ ಪುಷ್ಯ ನಕ್ಷತ್ರ ಯಾವ ದಿನ ಇರುತ್ತೋ ಆ ದಿನದಲ್ಲಿ ಈ ಒಂದು ಕೆಲಸನ ಮಾಡೋದ್ರಿಂದ ನಿಮಗೆ ಹಣದ ಅಭಿವೃದ್ಧಿ ಆಗುತ್ತೆ. ಲಕ್ಷ್ಮೀ ದೇವಿ ನಮಗೆ ನೆಮ್ಮದಿ, ಸುಖ ಅನ್ನೋದೇ ಕೊಡುವಂಥವ್ರು. ಆದರೆ ಪಾರ್ವತಿ ದೇವಿ ಹಣ, ಆಸ್ತಿ ಏನಿರುತ್ತೆ ಅದೆಲ್ಲ ಕೂಡ ಕೊಡುವಂಥವ್ರೆ ದುರ್ಗಾದೇವಿ ಅಂದರೆ ಪಾರ್ವತಿ ದೇವಿ. ನಾವು ಹಣಕಾಸಿನಲ್ಲಿ ವೃದ್ಧಿ ಆಗಬೇಕು ಅಂತ ಅಂದರೆ ಯಾವ ದೇವಿನ ಆರಾಧನೆ ಮಾಡಬೇಕು? ಅದೇ ನಾವು ಕಷ್ಟಪಟ್ಟು ಗಳಿಸಿರೋ ಉಳಿಸಿರೋ ಅದನ್ನು ಕಾಪಾಡ್ಕೋಬೇಕು ಅಂದರೆ ಯಾವ ದೇವಿ ಆರಾಧನೆ ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ಇವತ್ತು ಕೂಡ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಹುಣಸೆ ಮರ, ಈ ಮರ ಅಂದರೆ ಎಲ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ. ಹುಣಸೆ ಮರದ ಹತ್ರ ಹೋಗಬೇಡ, ಅದರಲ್ಲೂ ಮಧ್ಯಾಹ್ನ ಮತ್ತು ಸಂಜೆ ಮೇಲಂತೂ ಹೋಗಲೇಬೇಡ, ದೆವ್ವ ಬರುತ್ತೆ ಅಂತ ಹೆದರಿಸ್ತಾ ಇದ್ರು. ಈ ರೀತಿ ನಿಮಗೂ ಕೂಡ ನೀವು ಚಿಕ್ಕವರಿದ್ದಾಗ ನಿಮ್ಮ ತಾತ ಆಗಿರ್ಬೋದು, ಅಜ್ಜಿನೇ ಆಗಿರ್ಬೋದು, ಈ ರೀತಿ ನಿಮಗೂ ಕೂಡ ಎದುರಿಸ್ತಾ ಇದ್ರು ಅಂತ ಅಂದರೆ ಈಗಲೇ ನನಗೆ ಕಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಈ ಥರ ಒಂದು ನಂಬಿಕೆ ನಮ್ಮಲ್ಲಿ ಅಗಾಢವಾಗಿ ಬೆಳೆದಿದೆ. ಇದನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ. ಆದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಹುಣಸೆ ಮರವನ್ನು ಕೈ ಮುಗಿದು ನಮಸ್ಕಾರ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೂ ಕೂಡ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಧನ ವೃದ್ಧಿಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಅಂದರೆ ಯಾರು ತಾನೇ ನಮಸ್ಕಾರ ಮಾಡೋದಿಲ್ಲ ಹೇಳಿ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಕೂಡ ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸಿ. ನಾನು ಕೂಡ ಚಿಕ್ಕವಳಿದ್ದಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಊರಂದ್ಮೇಲೆ ಎಷ್ಟು ವಿಶಾಲವಾಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಈ ಬೆಂಗಳೂರು ಥರ ಅಂತೂ ಅಲ್ಲ. ಊರಿಗೆ ಹೋಗೋದು, ಆಟ ಆಡೋದು, ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಅದೇ ಆಟ ಆಡುವಾಗ ನಮ್ಮ ಅಜ್ಜಿ ತಾತ ಎಲ್ಲ ಆ ಕಡೆ ಆಟ ಆಡಿ, ಆದರೆ ಹುಣಸೆ ಮರದ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೋದ್ರೆ ಅಲ್ಲಿ ದೆವ್ವ ಇರುತ್ತೆ ಅಂತ ಹೇಳಿ ಎದುರಿಸ್ಬಿಡ್ತಾ ಇದ್ರು. ಯಾಕೆ ಗೊತ್ತಾ? ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಅಂದರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಹುಣಸೆ ಮರ ಆಕ್ಸಿಜನ್ನ ಹೀರ್ಕೊಳ್ಳುತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹುಣಸೆ ಮರದ ಹತ್ರ ನಿಂತ್ಕೊಂಡ್ರೂ ಕೂಡ ಸಾಕು, ಅಥವಾ ಕೆಳಗಡೆ ಕೂತಿದ್ರೂ ಕೂಡ ಸಾಕು, ನಮಗೆ ಉಸಿರಾಟದ ತೊಂದರೆ ಆಗುತ್ತೆ. ಉಸಿರಾಟದ ತೊಂದರೆ ಆದಾಗ ಬೆವರೋದು, ಸುಸ್ತಾಗೋದು, ಉಸಿರು ಕಟ್ಟೋದು ಇದೆಲ್ಲ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಈ ರೀತಿಯ ಅನುಭವ ಆದಾಗ ಅಲ್ಲಿ ಒಂದು ನೆಗೆಟಿವಿಟಿ ಇದೆ ಅನ್ನೋದು ನಮ್ಮ ಕಲ್ಪನೆಗೆ ಬರುತ್ತೆ. ಅದಕ್ಕೋಸ್ಕರನೇ ಹಿರಿಯರು ಏನು ಹೇಳ್ತಾ ಇದ್ರು ಅಂತ ಅಂದರೆ ಅಲ್ಲಿ ಹೋಗಬೇಡ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ ಅಂತ ಗೊತ್ತಿತ್ತೋ ಅಥವಾ ಗೊತ್ತಿರಲಿಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಹುಣಸೆ ಮರದ ಹತ್ರ ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಊರಿನ ಒಳಗಡೆ ಅವರು ಹುಣಸೆ ಮರವನ್ನ ಬೆಳೆಸ್ತಾ ಇರಲಿಲ್ಲ, ಆದರೆ ಊರಿನ ಹೊರಗಡೆ ಅವರು ಹುಣಸೆ ಮರವನ್ನ ಬೆಳೆಸ್ತಾ ಇದ್ರು. ಅರಳಿ ಮರ, ಆಲದ ಮರ, ತೆಂಗಿನ ಮರ, ಬೇವಿನ ಮರ, ಹೀಗೆ ಇಂಥ ಮರಗಳನ್ನು ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ವಿ. ಈ ಮರಗಳನ್ನು ದೇವರು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಮತ್ತು ಪ್ರದಕ್ಷಿಣೆ ಹಾಕ್ತಿದ್ವಿ. ಯಾಕಂದರೆ ಈ ಮರಗಳು ದಿನದ 24 ಗಂಟೆವರೆಗೂ ಆಕ್ಸಿಜನ್ ಬಿಡುಗಡೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಮರದ ಹತ್ರ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೋಬೇಕು, ಧ್ಯಾನ ಮಾಡಬೇಕು. ಯಾವುದೇ ವಿಚಾರನೂ ಸೈಂಟಿಫಿಕ್ ಆಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದರೆ ಜನಗಳು ಅದ್ರ ಮೇಲೆ ಅಟ್ರಾಕ್ಟ್ ಆಗೋದಿಲ್ಲ. ಆದರೆ ಈ ಥರ ಮರಗಳಲ್ಲಿ ದೇವರಿದ್ದಾರೆ, ಈ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು, ಇಂಥ ಸಮಸ್ಯೆಗಳು ದೂರ ಆಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂತಂದರೆ ಖಂಡಿತ ಜನ ಅದನ್ನು ನಂಬ್ತಾರೆ. ಹಾಗಾಗಿ ಇಂಥ ಮರದಲ್ಲಿ ದೇವರಿದ್ದಾರೆ, ಈ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು, ಇಂಥ ಸಮಸ್ಯೆಗೆ ಇಲ್ಲಿ ದೂರ ಆಗುತ್ತೆ, ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ನಮ್ಮ ಜನ ಅದನ್ನು ನಂಬ್ತಾರೆ. ಹಾಗಾಗಿ ನಂಬಿಕೆಗೂ ಮೂಢನಂಬಿಕೆಗೂ ಇರುವಂಥ ವ್ಯತ್ಯಾಸ ಹಿರಿಯರು ಮಾಡಿರುವ ಮೂಢನಂಬಿಕೆಗಳೆಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಒಳ್ಳೆ ರೀಸನ್ಗಳಿರುವಂಥದ್ದು. ಹಾಗಾಗಿ ಪುರಾಣದ ಪ್ರಕಾರನೂ ಕೂಡ ಅಷ್ಟೇ, ಹುಣಸೆ ಮರ ಅಂತಂದರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಹುಣಸೆ ಮರ ಸಾಕ್ಷಾತ್ ಪಾರ್ವತಿ ದೇವಿ. ಹುಡುಗನ್ಗೆ ಮದುವೆ ಮಾಡೋ ಸಲುವಾಗಿ ಅವ್ರ ತಂಗಿ ಕಳಶವನ್ನ ಇಟ್ಕೊಂಡಿರ್ತಾರೆ, ಕಳಶದ ತಟ್ಟೆನ ಇಟ್ಕೊಂಡಿರ್ತಾರೆ. ವರನನ್ನ ಕರ್ಕೊಂಡು ಬರುವಾಗ ಕಳಶ ಇಟ್ಕೊಂಡು ಅವರೇ ಮುಂದೆ ನಿಲ್ತಾರೆ. ಅದೇ ರೀತಿ
ಎಷ್ಟೋ ದಿನ ಮದುವೆ ಸಂದರ್ಭದಲ್ಲಿ ಹುಣಸೆ ಚಿಗುರನ್ನ ಕಳಶದ ತಟ್ಟೆನಲ್ಲಿ ಇಟ್ಕೊಂಡು ತಗೊಂಡು ಹೋಗಿದಾರಂತೆ. ಅಂದ್ರೆ ಕೆಲವೊಂದು ಕತೆ ಪ್ರಕಾರ ಪಾರ್ವತಿ ದೇವಿಯನ್ನ ವಿಷ್ಣುವಿನ ತಂಗಿ ಅಂತ ಕೂಡ ಹೇಳ್ತಾರೆ. ಆ ಒಂದು ಕಾರಣಕ್ಕೆನೆ ಹುಣಸೆ ಮರವನ್ನ ಪಾರ್ವತಿ ದೇವಿಯ ಪ್ರತಿರೂಪ, ಅಂದ್ರೆ ಆ ಮರದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿನೇ ಹುಣಸೆ ಮರವನ್ನ ನೋಡ್ಬಿಟ್ಟು ಇನ್ಮೇಲೆ ಭಯ ಪಡೋದು ಬೇಕಾಗಿಲ್ಲ. ಅದು ಸೈಂಟಿಫಿಕ್ ಆಗಿ ಆಕ್ಸಿಜನ್ ಕಡಿಮೆ ಇರುತ್ತೆ ಅನ್ನೋದು ಬಿಟ್ರೆ ಭಯ ಪಡೋವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ಹುಣಸೆ ಹುಳಿ ಎಲ್ಲನೂ ಕೂಡ ಆಕರ್ಷಣೆ ಮಾಡುತ್ತೆ. ಹೆಣ್ಮಕ್ಳಿಗೆ ಅವ್ರ ದೇಹಕ್ಕೆ ತುಂಬಾನೇ ಅವಶ್ಯಕತೆ. ಹುಣಸೆ ಹಣ್ಣನ್ನು ನಮ್ಮ ಅಡುಗೆಗೂ ಕೂಡ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಈ ಜಾಯಿಂಟ್ ಪೇನ್ಗಳಾಗಿರ್ಲಿ, ಈ ಥರ ಸಮಸ್ಯೆ ಎಲ್ಲ ನಾವು ಅವಾಯ್ಡ್ ಮಾಡ್ಕೋಬಹುದು. ನೀವು ಗಮನಿಸಿರ್ಬೋದು, ಹಿಂದಿನ ಕಾಲದಲ್ಲಿ ಹಿಂದಿನ ಆಹಾರ ಪದ್ಧತಿಗಳನ್ನು ಹೆಚ್ಚಾಗಿ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ರು. ಅವರು ಟೊಮೆಟೊ ಎಲ್ಲ ಹೆಚ್ಚಾಗಿ ಉಪಯೋಗಿಸ್ತಾನೆ ಇರಲಿಲ್ಲ. ಹಾಗೆಯೇ ನಿಂಬೆ ಹಣ್ಣನ್ನು ಕೂಡ ಹೆಚ್ಚಾಗಿ ಉಪಯೋಗಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹುಣಸೆ ಹಣ್ಣು ತುಂಬಾನೇ ಒಳ್ಳೆಯದು. ಹಾಗೆಯೇ ಹಣಕಾಸಿಗೂ ಕೂಡ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸುಖ ಇರಬೇಕು ಅಂತ ಅಂದರೆ ಅದು ಮಹಾಲಕ್ಷ್ಮಿಯ ಆಶೀರ್ವಾದ ಇರಬೇಕು. ಅದೇ ಹಣಕಾಸಿನಲ್ಲಿ ವೃದ್ಧಿ ಆಗಬೇಕು ಅಂತ ಅಂದರೆ ಅದು ದುರ್ಗಾದೇವಿ ಅಂದರೆ ಪಾರ್ವತಿ ದೇವಿಯ ಅನುಗ್ರಹ ಇದ್ದರೆ ಮಾತ್ರನೇ. ಎಷ್ಟೇ ಐಶ್ವರ್ಯ ಇದ್ರೂ ನಮಗೆ ದುಡ್ಡು ಬೇಕು, ಐಶ್ವರ್ಯ ಬೇಕು, ಅದು ಇದು ಅಂತ ಕೇಳಿದಾಗ ತುಂಬ ಜನ ಶ್ರೀಮಂತರನ್ನ ಗಮನಿಸಿ ನೀವು ಬೇಕಿದ್ರೆ ಅವ್ರ ಹತ್ರ ಸಿಕ್ಕಾಪಟ್ಟೆ ಐಶ್ವರ್ಯ ಇರುತ್ತೆ, ದುಡ್ಡು ಕಾಸಿನಲ್ಲಿ ತುಂಬಾನೇ ರಿಚ್ ಆಗಿರ್ತಾರೆ, ಆದರೆ ಅವ್ರಿಗೆ ನೆಮ್ಮದಿನೇ ಇರೋದಿಲ್ಲ. ಮಕ್ಕಳ ವಿಷಯದಲ್ಲೇ ಆಗಿರ್ಬೋದು, ಗಂಡ ಹೆಂಡತಿ ವಿಷಯದಲ್ಲೇ ಆಗಿರ್ಬೋದು, ಒಂದು ನೆಮ್ಮದಿ ಅಂತಲೇ ಇರೋದಿಲ್ಲ. ನೆಮ್ಮದಿ, ಸುಖ ಅನ್ನೋದೇ ಲಕ್ಷ್ಮೀ ದೇವಿ. ಹಣ ಆಸ್ತಿ ಏನಿರುತ್ತೆ ಅದೆಲ್ಲ ಕೂಡ ದುರ್ಗಾದೇವಿ ಅಂತಲೇ ಹೇಳ್ಬೋದು, ಅಂದರೆ ಪಾರ್ವತಿ ದೇವಿ. ನಮಗೆ ದುಡ್ಡನ್ನು ತಗೋಬೇಕಾದ್ರೆ ನಾವು ಹೆಚ್ಚಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಮನೆಗೆ ಒಂದು ಕೆಟ್ಟ ದೃಷ್ಟಿ ತಾಕ್ತೇ ಇರೋ ಥರ, ನಾವು ಒಂದು ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ವೃದ್ಧಿ ಆಗಬೇಕು ಅಂತಂದರೆ ನಾವು ಹೆಚ್ಚಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅದನ್ನು ಉಳಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳಿಗೆ ಅದನ್ನು ಬಳಸ್ಕೊಂಡು ಮನೆಯಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ವಾತಾವರಣ ಇರಬೇಕು ಅಂತ ಅಂದರೆ, ಮತ್ತೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಾ ಇರಬೇಕು ಅಂತ ಅಂದ್ರೆ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಮತ್ತೆ ಇದೆಲ್ಲ ನಾವು ಬೆಳೆಸೋದಿಕ್ಕೆ, ಉಳಿಸೋದಿಕ್ಕೆ ನಮಗೆ ಒಳ್ಳೆ ಜ್ಞಾನ ಬೇಕು ಅಂತ ಅಂದ್ರೆ ನಾವು ಸರಸ್ವತಿಯನ್ನ ಆರಾಧನೆ ಮಾಡಬೇಕು. ಒಟ್ನಲ್ಲಿ ನಮಗೆ ಐಶ್ವರ್ಯಗಳು ಸಿಗಬೇಕು ಅಂತ ಅಂದರೆ ತ್ರಿಶಕ್ತಿಗಳನ್ನು ನಾವು ಆರಾಧನೆ ಮಾಡಬೇಕು. ಹಾಗಾಗಿ ಯಾವುದೇ ಶುಕ್ರವಾರ ಆಗಿರಲಿ ಮತ್ತು ಹುಣ್ಣಿಮೆ ಆಗಿರಲಿ, ಅದರಲ್ಲೂ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಬಂದರೆ ತುಂಬಾ ಒಳ್ಳೆಯದು. ಅಂತಹ ದಿನಗಳು ಮತ್ತು ಪುಷ್ಯ ನಕ್ಷತ್ರ ಇದ್ದಾಗ ಇದನ್ನು ಕ್ಯಾಲೆಂಡರ್ನಲ್ಲಿ ನೋಡಿ ಇಟ್ಕೋಬೇಕು. ಆ ಥರ ಪುಷ್ಯ ನಕ್ಷತ್ರ ಇರೋ ದಿನ, ಪುಷ್ಯ ನಕ್ಷತ್ರ ಗುರುವಾರ ಅಥವಾ ಭಾನುವಾರ ಬಂದಿದ್ರೆ ತುಂಬಾನೇ ಒಳ್ಳೆಯದು. ಅಥವಾ ಬೇರೆ ಯಾವುದೇ ದಿನ ಇದ್ರೂ ಕೂಡ ಪರವಾಗಿಲ್ಲ. ನಿಮ್ಮ ಮನೆಯ ಅಕ್ಕಪಕ್ಕ ಹುಣಸೆ ಮರ ಏನಾದರೂ ಇದ್ರೆ ಹುಣಸೆ ಮರದ ಚಿಗುರನ್ನ ತಗೊಂಡು ಬಂದು ಅದನ್ನ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ, ಆ ನಂತರ ಅದನ್ನ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ನೀವು ವ್ಯಾಪಾರ ಮಾಡೋವಂಥ ಸ್ಥಳ ಆದರೂ ಸರಿನೇ, ಮನೆಗಳಲ್ಲೇ ಆದ್ರೂ ಸರಿನೇ, ಅಥವಾ ನೀವು ಏನು ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರೋ ಆ ಒಂದು ಹುಂಡಿಗೆ ಆದ್ರೂ ಈ ಚಿಗುರನ್ನ ತಂದಿಟ್ಕೊಳ್ಳಿ. ಖಂಡಿತವಾಗ್ಲೂ ಅದು ಧನವನ್ನು ಆಕರ್ಷಿಸುತ್ತೆ. ಅಷ್ಟೇ ಅಲ್ಲದೆ ವಿಜಯದಶಮಿ ಆ ಹಬ್ಬದಲ್ಲೂ ಕೂಡ ಅಷ್ಟೇ, ನಾವು ಈ ಒಂದು ಬನ್ನಿ ಮರದ ಎಲೆಗಳನ್ನು ಏನು ದೇವಸ್ಥಾನದಿಂದ ತಗೊಂಡು ಬಂದು ಇಟ್ಕೊಂಡಿರ್ತೀವೋ ಆ ಒಂದು ವಿಜಯದಶಮಿ ದಿನ ಕೂಡ ಅಷ್ಟೇ ಈ ಹುಣಸೆ ಚಿಗುರನ್ನು ಅದು ನಿಮ್ಗೇನಾದರೂ ಸಿಕ್ಕಿದ್ರೆ ಮರದಲ್ಲಿ ಎಷ್ಟೊತ್ತಲ್ಲಿ ಅಂದರೆ ಅಷ್ಟೊತ್ತಲ್ಲಿ ಹೋಗಿ ಕೀಳಬಾರ್ದು. ಬೆಳಗ್ಗೆ ಹೊತ್ತು ಒಂದು 10 ಗಂಟೆ ಒಳಗಾಗಿ ನೀವು ಕೀಳ್ಕೋಬೇಕು. ಮಧ್ಯಾಹ್ನ ಅಥವಾ ಸಂಜೆಗೆ ಮರ ಆಗಿರಲಿ ಅಥವಾ ಯಾವುದೇ ಗಿಡ ಆಗಿರಲಿ ಇದನ್ನು ಮುಟ್ಟೋದು, ಎಲೆಗಳನ್ನು ಕೀಳೋದು, ಹೂ ಕೀಳೋದು ಇದನ್ನೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಬೆಳಗ್ಗೆ 10 ಗಂಟೆ ಒಳಗಾಗಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದುರ್ಗಾದೇವಿ ಸ್ತೋತ್ರನ ಹೇಳ್ಕೊಂಡು ಒಂದೇ ಒಂದೆರಡು ಚಿಗುರನ್ನು ಕಿತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ತೊಗೊಂಡು ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಬೇಡ್ಕೊಳ್ಳಿ. ನಿಮಗೆ ಏನು ಹಣದ ಸಮಸ್ಯೆ ಇದೆ ಅಂತ ಅದು ಬೇಗನೆ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತಂದಿಟ್ಕೊಳ್ಳಿ. ಇದಿಷ್ಟು ಕೂಡ ಒಂದು ಹುಣಸೆ ಮರದಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ಇನ್ನು ಮುಂದೆ ಹುಣಸೆ ಮರ ಅಂದರೆ ನೀವು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಭಯ ಅನ್ನೋದು ಹೋಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.